ಹಿಸ್ಟ್ರಿ ರಿಪೀಟ್ಸ್ ಕೇಳಿರ್ತೀರ. ಆದರೆ ನಾವು ವಾದ ಮಾಡುವಾಗ ಆಗ ಹೇಳಿದ್ದು ನಮ್ಮದು ಮಾತ್ರ ಸರಿ, ಈಗ ಹೇಳ್ತಾ ಇದ್ದರೆ ತಪ್ಪು. ಅಂದರೆ ಯಾವಾಗಲೂ ಒಂದೇ, ಇದು ನೀರಂತ ನಾವು ಯಾವಾಗ ಹೇಳಿದರೂ ನೀರೇ ಆಗಿರಬೇಕು. ಇಲ್ಲ ಅವಾಗ ನೀರಾಗಿತ್ತು ಈಗ ಬೀರಾಗ್ತಾ ಇದೆ ಅಂತ ಹೇಳಿದ್ರೆ ಎಲ್ಲೋ ಮಿಸ್ಟೇಕ್ ಇದೆ. ಎಸ್, ವಾಟ್ ಇಸ್ ದ ಮ್ಯಾಟರ್? ಅಫ್ಕೋರ್ಸ್ ಅವತ್ತು ಇಂದಿರಾ ಗಾಂಧಿಯವರು ಹೇಳಿದಾಗ ಸರಿ ಇತ್ತು, ಆದರೆ ಇವತ್ತು ನರೇಂದ್ರ ಮೋದಿಯವರು ಹೇಳಿದಾಗ ಅದು ಸರಿ ಇಲ್ಲ ಅನ್ನೋದು ಒಂದು ವಾದ. ಯಾವ ವಿಚಾರಕ್ಕೆ? ಬಂಗಾರ ಮತ್ತು ಇನ್ನೊಂದು ಬಂಗಾರದ ಮೌಲ್ಯವನ್ನು ಪಡೆದುಕೊಳ್ತಾ ಇರುವಂಥ ಇಂಧನ, ಪೆಟ್ರೋಲ್ ಮತ್ತು ಡೀಸೆಲ್ ಬಳಕೆ ಕಡಿಮೆ ಮಾಡಿರಿ ಪೆಟ್ರೋಲ್ ಬಳಕೆಯನ್ನು. ಓಕೆ, ಯಾವ್ಯಾವ ಕಾರಣಕ್ಕೆ, ಅದರ ಪ್ಲಸ್ ಮೈನಸ್ ಪಾಯಿಂಟ್ಸ್ ಏನು? ಚಿನ್ನ 1 ವರ್ಷ ಖರೀದಿ ಮಾಡಿಬಿಡಿ ಅಂತ ಹೇಳ್ತಾ ಇದ್ದಾರೆ, ಅದರ ಪರಿಣಾಮ ಏನು? ರೂಪಾಯಿ ಮೌಲ್ಯಕ್ಕೂ ಈ ಹೇಳಿಕೆಗಳಿಗೂ ಯಾವ ರೀತಿ ಸಂಬಂಧ ಇದೆ? ಜನಜೀವನದ ಮೇಲೆ ಆಗುವಂಥ ಪರಿಣಾಮಗಳೇನು ಅನ್ನುವ ನಿಟ್ಟಿನಲ್ಲಿ ನಾವಿವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಅದುವೇ ಈ ಹೊತ್ತಿನ ಟಾಪ್ ಸ್ಟೋರಿ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ರಾಘವ ಸೂರ್ಯ. ಓಕೆ, ಬಾಂಬ್ ಅಂತ ಹೇಳಿದ ತಕ್ಷಣ ಭಯ ಆಗುತ್ತೆ. ಆದರೆ ಇವತ್ತು ದೇಶದ ಹಿತಕ್ಕಾಗಿ ಬಾಂಬ್ ಅನ್ನುವ ಒಂದು ಶೀರ್ಷಿಕೆ ಅಡಿಯಲ್ಲಿ ಇವತ್ತು ನಾವು ಈ ಸುದ್ದಿ ತೆಗೆದುಕೊಳ್ತಾ ಇದ್ದೀವಿ. ಅವತ್ತು ಇಂದಿರಾ ಗಾಂಧಿ, ಇವತ್ತು ನರೇಂದ್ರ ಮೋದಿ. ಪೆಟ್ರೋಲ್ ಮತ್ತು ಚಿನ್ನದ ವಿಚಾರದಲ್ಲಿ ಯಾಕೆ ಇಷ್ಟೊಂದು ಆತಂಕ ಆಗ್ತಾ ಇದೆ? ಪ್ರಧಾನಿ ಮೋದಿಯಿಂದ ಆರ್ಥಿಕ ದೇಶಭಕ್ತಿ ಮಂತ್ರ ಪಠಣೆ ಆಗ್ತಾ ಇದೆ. ಸಪ್ತ ಸೂತ್ರಗಳ ಮೂಲಕ ಅಮೆರಿಕಾಗೆ ಮೋದಿ ಏನು ಹೊಡೆದಿದ್ದಾರೆ? ಸಡ್ ಹೊಡೆದಿದ್ದಾರೆ. ಆರ್ಥಿಕ ಆಘಾತದಿಂದ ಬಚಾವ್ಗೆ ಇದೊಂದೇ ಮಾರ್ಗನ ಹಾಗಾದ್ರೆ ಅನ್ನುವ ಪ್ರಶ್ನೆ ಈಗ ಚರ್ಚೆ ಪಡೆದುಕೊಳ್ತಾ ಇದೆ. ಆದರೂ ದೇಶದ ಹಿತಾಸಕ್ತಿ ವಿಚಾರದಲ್ಲಿ ರಾಜಕೀಯ ಸರಿನಾ? ರಾಜಕೀಯ ಅನ್ನೋದೇ ಸರಿ ಇಲ್ಲ ಬಿಡಿ, ಅದರಲ್ಲೂ ರಾಜಕೀಯ ಬೇಕಾ ಅನ್ನೋದು ಒಂದು ಪ್ರಶ್ನೆ. ಮೋದಿ ಬಾಂಬ್ ದೇಶದ ಹಿತಕ್ಕಾಗಿ ಅನ್ನುವ ಪ್ರಶ್ನೆಗೆ ಉತ್ತರ ಸಿಗುತ್ತಾ? ನೋಡ್ತಾ ಹೋಗೋಣ. ನೀವು ನೋಡಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಪೋಸ್ಟರ್ ಹರಿದಾಡ್ತಾ ಇತ್ತು. ಇಂದಿರಾ ಗಾಂಧಿ ಅವರು ಮುಂಚೆ ಇದೇ ರೀತಿಯನ್ನ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಅಂತ ಹೇಳಿ. ಆದರೆ ಅದನ್ನು ಭಾರತೀಯ ಜನತಾ ಪಕ್ಷದವರು ಇವತ್ತು ತುಂಬ ವೈರಲ್ ಮಾಡ್ತಾ ಇದ್ದಾರೆ. ನೋಡ್ರಿ, ನರೇಂದ್ರ ಮೋದಿ ಅವರು ಹೇಳಿದರೆ ಟೀಕೆ ಮಾಡ್ತಿರಲ್ಲ, ಇಂದಿರಾ ಗಾಂಧಿ ಅವರು ಹೇಳಿದ್ರೆ ಸರಿನಾ ಅನ್ನುವ ಒಂದು ಪ್ರಶ್ನೆ ಈಗ ಬರ್ತಾ ಇದೆ. ಎಸ್, ಹಾಗಾದರೆ ಯಾವ ಕಾರಣಕ್ಕೆ ಕರೋನಾ ಪೀರಿಯಡಲ್ಲಿ ಯಾವ ರೀತಿ ಆದಂಥ ವಾತಾವರಣ ಇತ್ತಲ್ಲ, ಜನಜೀವನ ಯಾವ ರೀತಿ ಇತ್ತಲ್ಲ, ಆ ರೀತಿ ನಾವು ಒಗ್ಗಿಕೊಳ್ಬೇಕಾದಂಥ ಪರಿಸ್ಥಿತಿ ಮತ್ತೆ ನಿರ್ಮಾಣವಾಗುತ್ತಾ? ಪೆಟ್ರೋಲ್ ಲಾಕ್ಡೌನ್ ಏನಾದರೂ ಆಗುತ್ತಾ? ಇನ್ನೆವಿಟಬಲಿ ಪೆಟ್ರೋಲ್ ಬೆಲೆ ಜಾಸ್ತಿ ಆಗೇ ಆಗುತ್ತೆ ಅನ್ನುವ ಒಂದು ಮಾಹಿತಿಯನ್ನು, ಸುಳಿವನ್ನು ನಮಗೆ ಕೊಡ್ತಾ ಇದ್ದಾರೆ. ಈಗಾಗಲೇ ನೋ ಸ್ಟಾಕ್ ಬೋರ್ಡನ್ನು ತಾವು ಕೂಡ ಗಮನಿಸಿರ್ತೀರಿ. ಇದು ಹೆಂಗೆ ಅಂದರೆ, ತುಂಬ ಡೋಸೇಜ್ ಕೊಡೋ ಹಂಗಿಲ್ಲ, ಸ್ವಲ್ಪ ಡೋಸೇಜ್ ಕೊಟ್ಟರೆ ಪ್ರಯತ್ನ ಏನೋ ಅದು ಫಲ ಕೊಡಲ್ಲ, ಹಂಗಿದೆ ಪರಿಸ್ಥಿತಿ. ಅಂದರೆ ಈಗ ಟ್ಯಾಬ್ಲೆಟ್ಸ್ ಇಷ್ಟೇ ಡೋಸೇಜ್ ಕೊಟ್ಟರೆ ಎಲ್ಲರಿಗೂ ಉಪಯೋಗ ಆಗಲ್ಲ, ತುಂಬ ಜಾಸ್ತಿ ಡೋಸೇಜ್ ಕೊಟ್ಟರೆ ಅದು ಉಪಯೋಗ ಆಗಲ್ಲ, ಹಂಗಿದೆ. ಆ ನಿಟ್ಟಿನಲ್ಲಿ ಈ ಸುದ್ದಿ ನೋಡ್ತಾ ಹೋಗೋಣ. ಎಸ್, ಲೆಟ್ಸ್ ಗೋ ಫಾರ್ ಅನದರ್ ಅಪ್ಡೇಟ್. 2026 ಮೇ ತಿಂಗಳಲ್ಲಿ ಜಾಗತಿಕ ಆರ್ಥಿಕ ಆಘಾತ, ಪಶ್ಚಿಮ ಏಷ್ಯಾದಲ್ಲಿ ಸಂಘರ್ಷ ಮತ್ತಷ್ಟು ಉಲ್ಬಣ ಆಗುವಂಥ ಎಲ್ಲ ಲಕ್ಷಣಗಳು ದಟ್ಟವಾಗಿ ಗೋಚರಿಸ್ತಾ ಇದ್ದಾವೆ. ಬಿಕಾಸ್ ಆಫ್ ಹಾರ್ಮುಜ್ ಜಲಸಂಧಿಯ ಸುತ್ತಲೂ ಉದ್ವಿಗ್ನತೆ ನಿರ್ಮಾಣವಾಗಿದೆ. ಭಾರತ ದೇಶಕ್ಕೆ ಹಾಗಾದರೆ ಬಿಕ್ಕಟ್ಟು ಎದುರಾಗುತ್ತಾ? ದಶಕಗಳ ಹಿಂದಿನ ಆರ್ಥಿಕ ಸವಾಲು ನೆನಪಿಸ್ತಾ ಇದೆ ಇವತ್ತಿನ ಕಾಲಘಟ್ಟ. ದೇಶದ ಆರ್ಥಿಕತೆ ಸ್ಥಿರವಾಗಿಡೋಕೆ ಕಠಿಣ ಕ್ರಮ ಅತ್ಯಗತ್ಯ. ಜಾಗತಿಕವಾಗಿ ಕಚ್ಚಾ ತೈಲದ ಬೆಲೆಗಳ ನಿರಂತರ ಹೆಚ್ಚಳವಾಗ್ತಾ ಇರೋದು ಕೂಡ ಈ ಸುದ್ದಿ ಚರ್ಚೆನ ಪಡೆದುಕೊಳ್ತಾ ಇದೆ. $126ಗೆ ಹೆಚ್ಚಳ ಆಗ್ತಾ ಇದೆ. ಭಾರತದ ಆಮದು ವೆಚ್ಚ ಗಮನಾರ್ಹ ಪ್ರಮಾಣದಲ್ಲಿ ಹೆಚ್ಚಳ ಆಗ್ತಾ ಇದೆ. ಅನಿವಾರ್ಯವಲ್ಲದ ಆಮದುಗಳಿಂದ ಆರ್ಥಿಕತೆಗೆ ಭಾರ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ. ಭಾರತದ ವಿದೇಶಿ ವಿನಿಮಯ ಮೀಸಲು ಮೇಲೆ ಒತ್ತಡ ಆಗಬಹುದು. ದೇಶದ ಆರ್ಥಿಕತೆ ಸಂಬಂಧ ಮೋದಿಯಿಂದ ಆರ್ಥಿಕ ದೇಶಭಕ್ತಿಯ ಪಠಣ ಆಗ್ತಾ ಇದೆ. ಆರ್ಥಿಕ ಒತ್ತಡ ನಿವಾರಣೆಗೆ ಒಂದಿಷ್ಟು ಸೂತ್ರಗಳನ್ನು ರೂಪಿಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಅದರಲ್ಲೂ ರಾಜಕೀಯ ಮಾಡ್ತಾ ಇದ್ದಾರಲ್ಲಪ್ಪ, ವಿರೋಧ ಪಕ್ಷಗಳು ಅವರು ಇರೋದೇ ವಿರೋಧ ಮಾಡೋದಕ್ಕೆ ಅನ್ನುವ ಸ್ಥಿತಿ ನಿರ್ಮಾಣವಾಗಿದೆ. ಹಾಗಾದರೆ ನೋಡ್ರಿ, ರಾಜಕಾರಣನೋ ಪ್ರಜಾಕಾರಣನೋ, ಒಟ್ಟಿನಲ್ಲಿ ನಿಜವಾದ ಕಾರಣ ಏನು? ಜನರ ಉದ್ಯೋಗದ ಮೇಲೆ, ಜನಜೀವನದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೋದು? ಈ ಗೋಲ್ಡ್ ಅಥವಾ ಪೆಟ್ರೋಲ್ ಆ ಶಬ್ದವನ್ನು ಮೋದಿ ಉಚ್ಚರಿಸ್ತಾ ಇದ್ದ ಹಾಗೆ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿಯಾದಂಥ ಏನು ಬದಲಾವಣೆಗಳಾಗ್ತಾ ಇದೆ ಅನ್ನೋದನ್ನು ನಾವು ನೀವೆಲ್ಲ ಗಮನಿಸ್ತಾ ಇದ್ದೀವಿ. ಹೀಗಿರುವಾಗ ಬೇರೆ ಏನಾದರೂ ಇಂಪ್ಯಾಕ್ಟ್ ಆಗುತ್ತಾ? ಬೆಲೆ ಏರಿಕೆ ಆಗುತ್ತಾ? ಆರ್ಥಿಕ ದೇಶಭಕ್ತಿಯ ಸಪ್ತ ಸೂತ್ರ, ಆರ್ಥಿಕ ದೇಶಭಕ್ತಿ ಅಂತ ಕೇಂದ್ರ ಸರ್ಕಾರ ಇದನ್ನು ಕರೀತಾ ಇದೆ ಈ ಸೂತ್ರಗಳನ್ನು. ಆದರೆ ಮೋದಿಗೆ ದೇಶ ನಡೆಸೋ ಸಾಮರ್ಥ್ಯ ಇಲ್ಲ ಅಂತ ಯಾರು ಹೇಳ್ತಾ ಇದ್ದಾರೆ? ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ. ರಾಂಗ್ರೆಸ್ ಆಗಿದೆ, ಅದು ರಾಂಗ್ ಆಗಿದೆ.
ಕಾಂಗ್ರೆಸ್ ಅಂತ ಮಾಡಿ. ಪ್ರಧಾನಿಯಿಂದ ಮಿತವ್ಯಯ ಧರ್ಮೋಪದೇಶ, ರಾಹುಲ್ ಗಾಂಧಿ ವ್ಯಂಗ್ಯ ಆಡ್ತಾ ಇದ್ದಾರೆ. ಪ್ರಧಾನಿಯಿಂದ ಮಿತವ್ಯಯ ಧರ್ಮೋಪದೇಶ, ರಾಹುಲ್ ಗಾಂಧಿ ಟಾಂಗ್ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಟೀಕೆಗೆ ಬಿಜೆಪಿ ಕೂಡ ಸುಮ್ಮನೆ ಕೂತಿದ್ಯಾ, ತಿರುಗೇಟ್ ಕೊಡ್ತಾ ಇದೆ. ಇತಿಹಾಸ ನೆನಪಾಗ್ತಾ ಇದೆ. ಕಾಂಗ್ರೆಸ್ ನೆನಪಿನ ಶಕ್ತಿ ವಿಚಿತ್ರವಾಗಿ ಕೆಲಸ ಮಾಡುತ್ತೆ ಅಂತ ವ್ಯಂಗ್ಯ ಆಡಲಾಗಿದೆ. 1967ರಲ್ಲಿ ದೇಶವಾಸಿಗಳಿಗೆ ಇಂದಿರಾ ಗಾಂಧಿ ಏನು ಹೇಳಿದ್ರು? ರಾಷ್ಟ್ರೀಯ ಶಿಸ್ತು ಎಂಬ ಹೆಸರಿನಲ್ಲಿ ಇಂದಿರಾ ಗಾಂಧಿ ಒಂದು ಮಿತಮಂತ್ರ ಪಠಣವನ್ನು ಮಾಡಿದ್ರು. ಚಿನ್ನ ಖರೀದಿಸದಂತೆ ಮನವಿ ಮಾಡಿರ್ಲಿಲ್ವಾ ಅನ್ನೋ ಪ್ರಶ್ನೆ ಉದ್ಭವಿಸ್ತಾ ಇದೆ. 2013ರಲ್ಲಿ ಪಿ ಚಿದಂಬರಂ ಚಿನ್ನ ಖರೀದಿ ನಿಲ್ಲಿಸಿ ಅಂತ ಹೇಳಿದ್ರಾ? ಅದನ್ನ ಆರ್ಥಿಕ ಜವಾಬ್ದಾರಿ ಅಂತ ಕಾಂಗ್ರೆಸ್ ಕರೆದಿರ್ಲಿಲ್ವಾ? ಹೀಗೆ ಬಿಜೆಪಿ ಟಕ್ಕರ್ ಕೊಡ್ತಾ ಇದೆ. ಆರ್ಥಿಕ ದೇಶಭಕ್ತಿಯ ಸಪ್ತ ಸೂತ್ರ ಮತ್ತು ರಾಜಕೀಯ ಸಂಘರ್ಷ. ಈ ರಾಜಕಾರಣ ಅಂತ ಬಂದ ತಕ್ಷಣ ರೀ ಎಲ್ಲ ಪ್ರಾಬ್ಲಮ್ ಶುರುವಾಗೋದು ಅನ್ನುವ ಟೀಕೆ ಟಿಪ್ಪಣಿಗಳು ಕೂಡ ಶುರುವಾಗ್ತಾನೆ ಇದ್ದಾವೆ. ಹೌದು, ಅದನ್ನ ಯಾರಾದರೂ ಅಲ್ಲುಗಳಿತಾರಾ? ಯಾರಾದರೂ ಒಂದು ಹೇಳಿದ್ರೆ ಅದನ್ನು ಸುಮ್ಮನೆ ಚಾಚು ತಪ್ಪದೆ ಹೌದು ಜಿ ಹುಜೂರ್ ಅಂತ ಯಾರು ಒಪ್ಕೊಳ್ತಾರ? ಅದರಲ್ಲಿ ರಾಜಕಾರಣದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬೇಕಾ? ಇಲ್ಲ. ನೀವು 5 ಅಂದರೆ ನಾವು 10 ಅಂತೀವಿ, ನೀವು 10 ಅಂದರೆ ನಾವು 5 ಅಂತೀವಿ. ಆ ರೀತಿಯಾದಂಥ ವಾತಾವರಣ ಖಂಡಿತವಾಗ್ಲೂ ನಿರ್ಮಾಣವಾಗ್ತಾ ಇದೆ. ಈಗ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋದು ಏನಾದರೂ ಅರ್ಥ ಆಯಿತು, ಆದರೆ ನಮ್ಮ ದೇಶದ ಜನತೆಯ ಜೊತೆಗೇನೆ ನಾವೇ ಪಕ್ಷ ಮಾಡಿಕೊಂಡು ಯುದ್ಧದ ರೀತಿಯಲ್ಲಿ ಹೊಡೆದಾಡ್ತಿದ್ದೀವಿ ಅಂತ ಹೇಳಿದರೆ ಹೆಂಗ್ರಿ ನಮ್ಮ ಜನಕ್ಕೆ ಇವರು ಒಳ್ಳೇದು ಕೊಡ್ತಾರೆ? ಅವರ ಅಧಿಕಾರ ಲಾಲಸೆಗೆ ಮಾತ್ರನೇ ಈ ರೀತಿಯಾದಂಥ ಮಾತು ಮತ್ತು ಟೀಕೆ ಟಿಪ್ಪಣಿ ವ್ಯಕ್ತವಾಗ್ತಾ ಇದ್ದಾವೆ. ಎಸ್, ಹಾಗಾದರೆ ಏನೀಗ? ವಾಟ್ ಈಸ್ ದ ಸಬ್ಜೆಕ್ಟ್? ಏನು ಮಾಡಬೇಕೀಗ? ನಾವು ಯಾವ ನಿಟ್ಟಿನಲ್ಲಿ ಚರ್ಚೆ ನಡೆಸೋಣ? ಜನರಿಗೆ ಇದರಿಂದ ಯಾವ ರೀತಿ ಅನುಕೂಲ ಆಗ್ಬೋದು? ಪರ್ಯಾಯ ಮಾರ್ಗಗಳೇನಾದರೂ ಇದಾವ ಇರ್ರೆಸ್ಪೆಕ್ಟಿವ್ ಆಫ್ ದಿಸ್ ಪಾಲಿಟಿಕ್ಸ್ ಅಲ್ವಾ? ಅದನ್ನು ನಾವು ಮಾತನಾಡ್ತಾ ಹೋಗೋಣ ಮತ್ತು ಚರ್ಚೆ ಮಾಡೋಣ. ಪಬ್ಲಿಕ್ ಬೈಟ್ಸ್ ಕೂಡ ನಾವು ತೆಗೆದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಸ್ಟುಡಿಯೋದಲ್ಲಿರುವಂಥ ಗೆಸ್ಟ್ಗಳನ್ನು ವೆಲ್ಕಮ್ ಮಾಡ್ಕೊಂಡ್ಬಿಡೋಣ. ಆರ್ಥಿಕ ತಜ್ಞರು ಡಾಕ್ಟರ್ JR ಬಂಗೇರ ನಮ್ಮ ಜೊತೆಗಿದ್ದಾರೆ. ಇನ್ನು ಕಾಂಗ್ರೆಸ್ ವಕ್ತಾರರಾಗಿ ನಮ್ಮ ಜೊತೆಗೆ KH ಕುಮಾರ್ ಅವರಿದ್ದಾರೆ. ಎಸ್, ಲೆಟ್ಸ್ ಗೋ ಫಾರ್ ದ ಗೆಸ್ಟ್ಗಳನ್ನು ಪ್ಯಾನ್ ಮಾಡಿ. ಎಸ್, ಕುಮಾರ್ KH ನಮ್ಮ ಜೊತೆಗಿದ್ದಾರೆ ಕಾಂಗ್ರೆಸ್ ವಕ್ತಾರರಾಗಿ. ಇನ್ನು ಸತ್ಯನಾರಾಯಣ ಹೇಮಾದ್ರಿ ಭಾರತೀಯ ಜನತಾ ಪಕ್ಷದ ವಕ್ತಾರರು ನಮ್ಮ ಜೊತೆಗಿದ್ದಾರೆ. ಇನ್ನು ನಮಸ್ಕಾರ. ಎಸ್, ರವೀಶ್ ದಾಸಪ್ಪ ಅವರು ಆಮ್ ಆದ್ಮಿ ಪಕ್ಷದ ಪರವಾಗಿ ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರ ಮತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಈಗ ಫಸ್ಟ್ ಆರ್ಥಿಕ ತಜ್ಞರನ್ನು ಮಾತನಾಡಿಸ್ಬಿಡೋಣ. ಯಾಕಂದ್ರೆ ಹೇಳಿದ್ರೆ ನೀವು ಪೊಲಿಟಿಕಲ್ ಪಾರ್ಟೀಸ್ ಅವ್ರ ಜೊತೆ ಏನೇ ಮಾತನಾಡಿದ್ರು ಅದು ಹಂಗಲ್ಲ ಹಿಂಗಲ್ಲ ಬಂದೇ ಬರುತ್ತೆ. ವಾಟ್ ಇಸ್ ದ ಫ್ಯಾಕ್ಟ್? ಸದ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿರುವಂತ ಮಾತಲ್ಲಿ ಅದು ಪುನರುಚ್ಚರಿಸಿದ್ದಾರಲ್ಲ, 24 ಗಂಟೆಯಲ್ಲಿ 2 ಬಾರಿ ಗೋಲ್ಡ್ ಮತ್ತೆ ಪೆಟ್ರೋಲ್ ಬಗ್ಗೆ ಉಚ್ಚಾರ ಆಗಿರುವಾಗ ಸಮಥಿಂಗ್ ಶುಡ್ ಬಿ ದೇರ್ ಅನ್ನುವ ಒಂದು ಪ್ರಶ್ನೆ ವ್ಯಕ್ತವಾಗ್ತಾ ಇದೆ. ಹೌ ಡು ಯು ಲುಕ್ ಇನ್ ಟು ಇಟ್ ಬಿಂಗ್ ಎಕನಾಮಿಸ್ಟ್? ಮೋದಿ ಅವರು ವಿವರವಾಗಿ ಎಲ್ಲ ಹೇಳಿದ್ದಾರೆ. ಈಗ ಇವತ್ತು ಬೆಳಿಗ್ಗೆ ನಾನು ಸಿಂಗಪೂರ್ ಪ್ರೈಮ್ ಮಿನಿಸ್ಟರ್ದೊಂದು ಸ್ಟೇಟ್ಮೆಂಟ್ ನೋಡಿದೆ. ಎಸ್, ಇಟ್ಸ್ ಗೋಯಿಂಗ್ ಟು ಬಿ ವೆರಿ ಡಿಫಿಕಲ್ಟ್ ಡೇಸ್ ಅಹೆಡ್ ಅಂತೇಳಿ. ಇನ್ನು ಮುಂದಕ್ಕೆ ಬಹಳ ಕಷ್ಟ ದಿನ ಬರ್ತದೆ. ಅದೇ ರೀತಿಯಲ್ಲಿ ಯುರೋಪಲ್ಲಿ ಕೆಲವು ಸ್ಟೇಟ್ಮೆಂಟ್ ಬರ್ತಾ ಇದೆ. ಈಗ ಅಮೆರಿಕದಲ್ಲಿ ನಿನ್ನೆ ನಾವು ಮಾತಾಡಿದೆ. ಅಮೆರಿಕದವ್ರ ಹತ್ರ ಒಬ್ಬರು ನಮ್ಮ ಗೆಳೆಯರ ಹತ್ರ ಅವ್ರು ಏನಂತ ಹೇಳಿದ್ರೆ $2.5 ಇದ್ದದ್ದು ಈಗ $5 ಆಗಿದೆ. ಯಾವುದು? 1 ಲೀಟರ್ ಪೆಟ್ರೋಲ್ಗೆ $5 ಆಗಿದೆ. ಇದು ಭಾರತದಲ್ಲಿ ಮಾತ್ರ ಅಲ್ಲ, ಇವತ್ತು ಭಾರತದಲ್ಲಿ ₹5 ₹10 ಜಾಸ್ತಿ ಆಗ್ಬಿಟ್ರೆ, $20 ಜಾಸ್ತಿ ಆಗ್ಬಿಟ್ರೆ ಅದು ದೊಡ್ಡ ವಿಚಾರ. ಈಗ ಒಂದು ಮಾತು ಎತ್ಕೊಳ್ಳಿ, $95ಗೆ ಡಾಲರ್ ಹೋಗಿ 95.6 ಏನಾಗಿದೆ ಈಗ. ಇದು ಎಷ್ಟು? $1 ಹತ್ರ ಆಗಿದೆ ಅಲ್ಲ, 100ಕ್ಕೆ ಹತ್ತಿರ ಆಗ್ತಾ ಇದೆ. ಆಯಿತು. ಆಮೇಲೆ ನಮ್ಮದು ರಿಸರ್ವ್ ಇತ್ತಲ್ಲ, 728 730 ಅನ್ನೋ ಆ ರೇಂಜಲ್ಲಿ ಇತ್ತು. ಅದು ರಿಸರ್ವ್ ನಮ್ಮದು ಬಿಲಿಯನ್ಸ್, 728 ಬಿಲಿಯನ್ಸ್. ಇವತ್ತು ಕೆಳಗಿಳಿದು ಇದು 690 ಬಿಲಿಯನ್ಸ್ ಬಂದಿದೆ. ಯಾಕಂತ ಹೇಳಿದ್ರೆ ನಾವು ವ್ಯವಹಾರ ಮಾಡೋದು ಡಾಲರಲ್ಲಿ. ಹೌದು, ಡಾಲರಲ್ಲಿ. ಕರೆಕ್ಟ್. ರಷ್ಯಾದಿಂದ ರುಪಿಯಲ್ಲಿ ತಗೊಳ್ತಿದ್ದೆವು, ಕರೆಕ್ಟ್. ಇರಾನಿಂದ ರುಪಿಯಲ್ಲಿ ತಗೊಳ್ತಿದ್ದೆವು. ಆದರೆ UAE ತಗೊಳ್ಳುವಾಗ ನಾವು ಡಾಲರ್ಲಿ ಕೊಡಬೇಕಾಗತ್ತೆ. ನಮಗೆ ಒಂದು ರೀತಿಯಲ್ಲಿ ನಾವು ನಮ್ಮ ಜನರ ಹಿತರಕ್ಷಣೆ ಮಾಡುವಂತ ಸರ್ಕಾರ ಮಾಡ್ತಾ ಇದೆ. ಅದರ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಇದು ಒಬ್ಬನ ಹುಚ್ಚಪಟ್ಟ ಒಂದು ನಿರ್ಧಾರ ಬಗ್ಗೆ, ಯಾರು? ಅಮೆರಿಕದ ಅಧ್ಯಕ್ಷರು ಟ್ರಂಪ್ ಅಲ್ಲ, ಏನು ಟ್ರಂಪ್ ಅಧ್ಯಕ್ಷ ಗೌರವವಾಗಿ ಹೇಳಬೇಕು, ಟ್ರಂಪ್ ಅಂತ ಹೇಳಬೇಕು ಅವ್ರು. ಯಾಕಂತ ಹೇಳಿದ್ರೆ ಇವತ್ತು ಜನಸಾಮಾನ್ಯರ ಜೀವನದಲ್ಲಿ ಬರೆ ಹಾಕಿದಂಥ ವ್ಯಕ್ತಿ ಅವರು. ಇದು ಭಾರತ ಒಂದಲ್ಲ, ಏಷ್ಯಾದ ಎಲ್ಲ ರಾಷ್ಟ್ರಗಳನ್ನು ತಗೊಳ್ಳಿ, ಎಲ್ಲ ರಾಷ್ಟ್ರಗಳಲ್ಲಿ ಬಾಂಗ್ಲಾದೇಶ ಇರಲಿ, ಪಾಕಿಸ್ತಾನ ಇರಲಿ, ಅಲ್ಲಿ ಪಾಕಿಸ್ತಾನ ನಮಗೂ ಏನಿಲ್ಲ, ಆರ್ಥಿಕ ರೀತಿಯಲ್ಲಿ ಮಾಡುವಾಗ ಅದೊಂದು ವಿಚಾರ. ಅದೇ ರೀತಿ ಎಲ್ಲ ರಾಷ್ಟ್ರಗಳಿಗೂ ಎಫೆಕ್ಟ್ ಆಗಿದೆ. ಆದರೆ ಭಾರತದಲ್ಲಿ ಆಗಲಿ ಅಂತ ಹೇಳಿದ್ರೆ
ನಾವು ನಮ್ಮ ಹಿತರಕ್ಷಣೆ ಮಾಡ್ಕೊಂಡಿದ್ವಿ. ಅದರಲ್ಲಿ ಏನು ಹೇಳಿದ್ರು ಮೋದಿ ಅವರು 8 ಒಂದು ರೀತಿಯ ಒಂದು ಇದು ಕೇಳಿದರು, ಒಂದು ಸೂತ್ರಗಳಲ್ಲ, ಸಪ್ತ ಸೂತ್ರ ಹೇಳಿದ್ದಾರೆ. ಅದರಲ್ಲಿ ಫಸ್ಟ್ ಪ್ರಯಾರಿಟಿಯನ್ನು ಬಂಗಾರ ಖರೀದಿಸಬೇಡಿ, ಡೆಸ್ಟಿನೇಷನ್ ವೆಡ್ಡಿಂಗ್ ಮಾಡಬೇಡಿ, ಹೌದು. ಅದಾದಮೇಲೆ ನೀವು ಜಾಸ್ತಿ ಆಗಿ ಯಾವುದೇ ಇದ್ರೂ ವರ್ಕ್ ಫ್ರಮ್ ಹೋಮ್ ಅಂತ ಮಾಡಿ, ಅಂದರೆ ಕನ್ಸಂಪ್ಷನ್ ಆಫ್ ಪೆಟ್ರೋಲ್ ಕಮ್ಮಿ ಆಗುತ್ತೆ. ಅದೇ ರೀತಿಯಲ್ಲಿ ನೀವು ಏನೇ ಇರಲಿ ವಿದೇಶ ಪ್ರಯಾಣಕ್ಕೆ ಹೋಗಬೇಡಿ. ಅಂದರೆ ಯಾಕೆ ಜಾಸ್ತಿ ಅಗತ್ಯ ಇದ್ದರೆ ಹೋಗ್ಬೋದು. ಈಗ ಎಷ್ಟೋ ದೊಡ್ಡ ಕಾರ್ಪೊರೇಟ್ಗಳು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅಗತ್ಯ ಇದ್ದರೆ ಮಾತ್ರ ನಾವು ಪ್ರಯಾಣ ಮಾಡೋ, ಇಲ್ಲದ್ರೂ ಅಗತ್ಯ ಇಲ್ಲ. ಕಾನ್ಫರೆನ್ಸ್ ಕಾಲ್, ಹೈಬ್ರಿಡ್ ಸಿಸ್ಟಮ್ ವರ್ಕ್ ಫ್ರಮ್ ಹೋಮ್ ಮೊದಲಿತ್ತು, ಅದನ್ನು ಮಾಡಿದ್ರು. ಅದಕ್ಕೆ ಎಷ್ಟೋ ಜನರಿಗೆ ಉಪಯೋಗ ಆಗುತ್ತೆ. ಅದ್ರಲ್ಲಿ ಏನಂತ ಹೇಳಿದ್ರೆ, ಬೆಳಿಗ್ಗೆ ಎದ್ದುಕೊಂಡು ಎಲ್ಲ ರೆಡಿ ಆಗಿಕೊಂಡು ಹೋಗುವಾಗ 1 ಗಂಟೆ 1.5 ಗಂಟೆ ಟ್ರಾವೆಲ್ ಮಾಡಬೇಕಾಗುತ್ತೆ. ಅದರಿಂದ ಇದರಲ್ಲಿ ಅವ್ರನ್ನ ಪಿಕಪ್ ಮಾಡಬೇಕಾದ್ರೆ ವೆಹಿಕಲ್ ಬರಬೇಕು, ಪಿಕಪ್ ಡ್ರಾಪ್ ಮಾಡಬೇಕು, ವೆಹಿಕಲ್ ಬರಬೇಕು, ಅದು ಉಳಿತಾಯ ಆಗುತ್ತಲ್ಲ, ಆ ರೀತಿಯಲ್ಲಿ ಆಗುತ್ತೆ ಇದೆ. ಇದರಿಂದಾಗಿ ಈಗ ನಮ್ಮ ವಿದೇಶ ವಿನಿಮಯ ಇದೆಯಲ್ಲ, ಅದು ರಿಸರ್ವ್ ಇದೆಯಲ್ಲ, ರಿಸರ್ವ್ ಕಮ್ಮಿ ಆಗ್ತಾ ಬರ್ತಾ ಇದೆ. 728 735 ಬಿಲಿಯನ್ ಡಾಲರ್ ಇದ್ದದ್ದು ಇವತ್ತು 690ಗೆ ಬಂದಿಟ್ಟಿದೆ. ಡಾಲರ್ ಬೆಲೆ ಜಾಸ್ತಿ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ಪೆಟ್ರೋಲ್ ಬೆಲೆ ಅಂದರೆ ಆಯಿಲ್, ಯಾವುದೇ ಕ್ರೂಡ್ ಆಯಿಲ್ ಇದೆಯಲ್ಲ, ಆ ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿ ಆಗಿದೆ, ಎಲ್ಲ ಬೆಲೆ ಜಾಸ್ತಿ ಆಗಿದೆ. ಯಾಕಂತ ಹೇಳಿದ್ರೆ ಸಪ್ಲೈ ಆ್ಯಂಡ್ ಡಿಮಾಂಡ್, ಈ ಸಪ್ಲೈ ಆ್ಯಂಡ್ ಡಿಮಾಂಡಲ್ಲಿ ಸಪ್ಲೈ ಕಡಿಮೆ ಆಗಿದೆ, ಡಿಮಾಂಡ್ ಜಾಸ್ತಿ ಆಗಿಬಿಟ್ಟಿದೆ. ಫೈನ್ ಗಾಟ್ ಇಟ್. ನಿಮ್ಮ ಆರಂಭಿಕ ನುಡಿಗಳಿಗೆ ಧನ್ಯವಾದ. ನಿಜ, ಈಗ ಅವ್ರು ಹೇಳಿರೋದ್ರಲ್ಲಿ ತಪ್ಪೇನ್ರಿ ಇದೆ ಅನ್ನೋ ಮಾತನ್ನು ನೀವು ಹೇಳ್ತಾ ಇದ್ದೀರಿ ಅಂತ ನಾನು ಸಮಪ್ ಮಾಡ್ಬೋದು ಅಂತ ಅನ್ಕೊಳ್ತೀನಿ. ಅದರ ಮುಂದುವರೆದ ಭಾಗವಾಗಿ ಸಾಧಕ ಬಾಧಕಗಳನ್ನು ನಾವು ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ.